ಎರಡನೇದನ್ನು ತಾಳಿಯ ಭಾಗ್ಯ ಮಾಡಿದೆ. ಅಭಯ್ ನಾಯ್ಡು ಅವ್ರದ್ದು. ಅಭಯ್ ನಾಯ್ಡು ಅವ್ರದ್ದು ಅಂತ ಏನು ಹೇಳ್ಕೊಳ್ಳೋ ಪಾತ್ರ ಅಲ್ಲ, 10 ಜನದಲ್ಲಿ ನಾನು ಒಬ್ಬ ಹುಡುಗನೇ. ಅದಾದ ನಂತರ ಲಕ್ಷ್ಮೀ ಕಟಾಕ್ಷ ಮಾಡಿದೆ. ಕಲ್ಯಾಣ್ ಕುಮಾರು, ರಾಜೀವು, ಆರತಿ ಇವ್ರ ಜೊತೆ ಮಾಡಿದೆ. ಸೊ ಲಕ್ಷ್ಮೀ ಕಟಾಕ್ಷ ಇದಕ್ಕೆ ಯಾವುದು ಮುಹೂರ್ತಕ್ಕೆ ಪುಟ್ಟಣ್ಣ ಕಣಗಾಲ್ ಬಂದಿದ್ದರು. ಸರಿ, ಪುಟ್ಟಣ್ಣ ಕಣಗಾಲ್ ಬಂದರು, ಅದೊಂದು ಇದ್ದರು, ನಾನು ನೋಡಿದ್ರು, ಮಾತಾಡಿದ್ರು, ಹೋದರು ಅಷ್ಟೇ. ನಾನೇನು ಮಾತಾಡಿಸೋವಂಥ ಮಟ್ಟಿಗೆ ಇನ್ನೂ ಬೆಳೆದಿರಲಿಲ್ಲ ನಾನು. ಸರಿ, ಎಲ್ಲರೂ ಇದು ಇವನೊಬ್ಬ ಇವರು ಅವರೆಲ್ಲ ಆಯಿತು, ಹೋದರು. ಅವರು ಹೋದಾದಮೇಲೆ ಲಕ್ಷ್ಮೀ ಕಟಾಕ್ಷನಲ್ಲಿ ಅಲ್ಲಿಂದ ನನಗೆ ನೆನಪಿಲ್ಲ, ಅದು ಕುಂದಗೋಳ ಇರಬೇಕು ಊರ ಹೆಸರು. ಸೊ ನಮ್ಮ ಶೂಟಿಂಗ್ ಸ್ಪಾಟಿಂದ ಸುಮಾರು 1.5-2 ಗಂಟೆ ಜರ್ನಿ ನಮ್ಮ ಹೋಟ್ಲಿಂದ. ಅದು ದೊಡ್ಡದು ವಾಡೆ ಮನೆ, ಅಂದರೆ ಆ ಮನೆನೇ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 10 ಎಕರೆ ಇತ್ತೇನೋ. 64 ಬಾಗಿಲುಗಳು ಆ ಮನೆಗೆ. ಆ ದೇವ್ರ ಮನೆಯೇ ಈಗಲೂ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ದೇವ್ರ ಮನೆಯೇ ಆಗಿನ ಕಾಲದಲ್ಲಿ ಬೆಳ್ಳಿ ಮಂಟಪ, ದೊಡ್ಡ ಬೆಳ್ಳಿ ಮಂಟಪ, ಭಾಳ ಜೋರಾಗೇ ಇತ್ತು. ಲಕ್ಷ್ಮೀ ಕಟಾಕ್ಷದೂ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ಶೂಟಿಂಗ್ ಇತ್ತು. ಅದಾದ ನಂತರ ನಾನು ಲಕ್ಷ್ಮೀ ಕಟಾಕ್ಷದಲ್ಲಿ ಪುಟ್ಟಣ್ಣವ್ರ ಕರೆ ಬಂತು. ಪುಟ್ಟಣ್ಣವರು ಋಣಮುಕ್ತೋಳು ತೆಗಿತಾ ಇದ್ದಾರೆ, 4ನೇ ಸಿನಿಮಾ ಅದು ನಂದು. ಸೊ ಅಂತ ಕರೆ ಬಂತು. ಪುಟ್ಟಣ್ಣವ್ರು ಇಲ್ಲಿ JSS ಆಡಿಟೋರಿಯಂ ಎದುರುಗಡೆ ಆಫೀಸ್ ಮಾಡ್ಕೊಂಡಿದ್ರು. ಅಲ್ಲಿಗೆ ಹೋದ್ವಿ ನಾನು, ನಮ್ಮ ತಂದೆ. ಸರಿ, ಹೇಳಿದ್ರು ಇದು ಒಂದು ಪಾತ್ರ, 2 ಹುಡುಗರ ಪಾತ್ರ. ಒಬ್ಬಂದು ಹೊರಟ ರಾಮಕೃಷ್ಣ ಚಿಕ್ಕವನಾಗಿದ್ದಾಗ ಋಣಮುಕ್ತೋಳದಲ್ಲಿ ಮಾಡೋ ಪಾತ್ರ. ನೀನು ಮಾಡ್ತೀನೋ, ಜಗಳಗಳೆಲ್ಲ ಮಾಡ್ತೀನ ಅಂತ. ಸರಿ ಆಯಿತು ಸರ್, ಮಾಡ್ತೀನಿ ಅಂದೆ. ಅದಾಯಿತು. ಅದಾದಮೇಲೆ ನಮಗೆ ಅಲ್ಲಿಂದ ಋಣಮುಕ್ತೋಳಿಗೆ ನಾನು ಒಂದು 4 ದಿವಸ 5 ದಿವಸ ಅಷ್ಟೇ ಕಾಲ್ ಶೀಟ್ ಇದ್ದಿದ್ದು. ಋಣಮುಕ್ತಳು ಮಾಡಿದೆ. ಋಣಮುಕ್ತಳು ಮೊದಲನೇ ಶಾಟು ನನಗೆ ಇನ್ನೂ ನೆನಪಿದೆ. ಋಣಮುಕ್ತೊಳಗೆ ಫಸ್ಟ್ ಶಾಟು ಏನು ಅಂದರೆ, ಅವ್ರು ನನಗೆ ಚಂದ್ರಹಾಸ್ ಇರಬೇಕು, ನಿಮ್ಮ ಇದು ಯಾರಪ್ಪ, ಪ್ರೇಮಲೋಕ ಅಸಿಸ್ಟೆಂಟ್ ಡೈರೆಕ್ಟ್ರು, ಅದೇ ಚಂದ್ರಹಾಸು. ಪುಟ್ಟಣ್ಣ ಕಣಗಾಲ್ ಇದರಲ್ಲೂ ಚಂದ್ರಹಾಸೇ ಇದ್ದರು. ಸರಿ, ನಾನು ಏನು ಮೊದಲನೇ ಶಾಟ್ ಏನು, ನಾನು ಹೊರಗಡೆಯಿಂದ ಅವ್ರು ಹೇಳ್ಕೊಡಿದ್ರು, ಹೊರಗಡೆಯಿಂದ ಹಿಂಗೆ ಮನೆ ಒಳಗಡೆಗೆ ನಡ್ಕೊಂಬರ್ತೀಯ, ಕಾರಿಡಾರ್ ಹೊರಗಡೆ ಪೋರ್ಟ್ ಆಚೆ ಕಡೆಯಿಂದ ಕಾಂಪೌಂಡಿಂದ ನಡ್ಕೊಂಬರ್ತೀಯ, ಅಲ್ಲಿ ಯಾರಿಗೋ ಹೊಡೆದ್ಬಿಟ್ಟಿರ್ತೀಯ, ಫುಲ್ ಕೋಪದಲ್ಲಿರ್ತೀಯ, ನೀನು ನಡ್ಕೊಂಬರಬೇಕು ಅಷ್ಟೇ ಫಸ್ಟ್ ಶಾಟು ಅಂದರು. ಸರಿ ಮಾಡ್ತೀನಿ ಸರ್ ಅಂದೆ. ಡೈರೆಕ್ಟ್ ಟೇಕ್, ಆಯಿತು, ಏನು ತೊಂದರೆ ಇಲ್ಲ, ಅಭ್ಯಾಸ ಇತ್ತಲ್ಲ, ಮಾಡ್ತೀನಿ ಅಂದೆ. ಒಂದು ಸಲ ಹೇಳಿಲ್ಲ, ಮಾನಿಟರ್ ಮಾಡು ಅಂದರು. 1 ಆಯಿತು, 2 ಆಯಿತು, 3 ಆಯಿತು, 4 ಸರ್ ನಾನು ರೆಡಿ ಇದ್ದೀನಿ ಸರ್, ಮಾಡ್ತೀನಿ ಸರ್, ಟೇಕ್ ಮಾಡ್ಕೊಳ್ಳಿ ಅಂತ. ಇಲ್ಲ ಮಾಡು, ಇನ್ನೊಂದು ಮಾಡು. 6 ಆಯಿತು, 7, ಬರೀ ಮಾನಿಟ್ರೆ. ಅಯ್ಯೋ ಕತಿಯ. ಆಮೇಲೆ ಸರ್ ಮಾಡ್ತೀನಿ ಸರ್, ನಂಗೆ ರೆಡಿ, ಟೇಕ್ ಇದು ಮಾಡಿಬಿಡಿ, ನಾನು ಮಾಡ್ತೀನಿ ಹಂಗಂತಂದೆ. ಪುಟ್ಟಣ್ಣ ಅಂದರು, ಈಗಿನ ಕಾಲದ ಹುಡುಗರು 1-2-3 ಸಿನಿಮಾ ಮಾಡಿಬಿಡ್ತವೆ, ಮಾನಿಟ್ರು ಟೇಕು ಕಲ್ತ್ಕೊಂಡ್ಬಿಟ್ಟು ಟೇಕ್ ಮಾಡಿ ಅಂತಾರೆ, ನೀನು ಮಾಡಯ್ಯ ನೀನು ಅಂದರು. ಸರಿ ಆಯಿತು. ನಂಗೆ ಅಷ್ಟೊತ್ತು ಗಾಲೆ ಕೋಪ ಬಂದಿತ್ತು. ಆಮೇಲೆಲ್ಲ ಅರ್ಥ ಆಯಿತು, ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಬೇಜಾರು, ಕೋಪ ಎಲ್ಲ ಬೆರೆತು ಆ ಭಾವ ಬರಬೇಕು, ಆ ಶಾಟ್ಗೆ ಅಷ್ಟು ಸಲ ಮಾಡಿಸಿದ್ರು ಅಂತ. ಸರಿ, ಅದಾಯಿತು. ಅದೆಲ್ಲ ಆದಮೇಲೆ ಮಾಡಿದೆ, ಶಾರ್ಟ್ ಮುಗೀತು. 1 ದಿವಸ 2 ದಿವಸ ಪೂರ 4 ದಿವಸ ಕಂಟಿನ್ಯೂಸ್ ಡೇ, ಸಾಯಂಕಾಲ ಎಲ್ಲ ಶೂಟಿಂಗೆ. ಕಂಠೀರವ ಸ್ಟುಡಿಯೋ. ನಾನು, ಸುಂದರ್ ಕೃಷ್ಣ ಅರಸು, ನಮ್ಮ ಭಾರತೀಯವರು, ವಿಷ್ಣುವರ್ಧನ್ ಭಾರತೀಯವರು ಎಲ್ಲ ಶೂಟಿಂಗ್ ನಡೀತು. ಒಂದು ದಿವಸ ಅಷ್ಟೊತ್ತಿಗಾಗಲೇ ಸಾಕಷ್ಟು ನಾವು ಪುಟ್ಟಣ್ಣವರು ಕ್ಲೋಸ್ ಆಗೋಗಿದ್ವಿ. ನಾವಿಬ್ಬರು ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ವಿ. ನಾನು, ಪುಟ್ಟಣ್ಣ, ಕ್ಯಾಮ್ರಾಮನ್ ಇನ್ನೊಬ್ರು, ಅವ್ರ ಹೆಸರು ಮರೆತೆ, ಹಾರ್ಸ್ ಬಾಬುನ ಚಿಟಿ ಬಾಬು ಇರಬೇಕು ಅನಿಸುತ್ತೆ. ಸರಿ ಹೋದ. ಸರಿ 3 ಜನನೂ ಯಾವಾಗಲೂ ಒಟ್ಟಿಗೆ ಹೋಗ್ತಾ ಇದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಆಗಬೇಕು, ನಾನು ಪತ್ತೆ ಇಲ್ಲ. ಸರಿ, ಶೂಟಿಂಗ್ ಸ್ಟಾರ್ಟ್ ಆಗೋದು ನಮ್ದು, ಎಲ್ಲಿದ್ದಾನೆ ಹುಡುಗ, ಎಲ್ಲಿದ್ದಾನೆ, ಎಲ್ಲಿಡಿದೆ, ಎಲ್ಲ ಆ ಕಡೆ ಹುಡುಕ್ತಾ ಇದ್ದಾರೆ, ನಾನು ಇಲ್ಲ ಅಲ್ಲಿ. ಅಯ್ಯೋ ಕತಿಯ. 1:30 ಆಯಿತು, 2 ಆಯಿತು, 2:15 ಆಯಿತು, ಇಲ್ಲವೇ ಇಲ್ಲ ನಾನು ಅಚ್ಚುಕಟ್ಟಾಗಿ ಬಿಸಿ ಊಟ ಮಾಡಿದವನು ಅಚ್ಚುಕಟ್ಟಾಗಿ ಹೋಗಿ ಮಲಗಿಬಿಟ್ಟಿದ್ದೀನಿ. ಸರಿ, ಆಮೇಲೆ ಇವರು ನಮ್ಮ ಸೆಟ್ ಹುಡುಗರು ಮೇಲ್ಗಡೆ ಲೈಟ್ ಹಾಕೋರೆಲ್ಲ ಇದ್ದವರು ಲೈಟ್ ಹಾಕ್ಬಿಟ್ಟು, ಸರ್ ಅವ್ನು ಬೆಡ್ರೂಮ್ ಸೆಟ್ಟಲ್ಲಿ ಮಲಗ್ಬಿಟ್ಟು ನೋಡಿ ಸರ್ ಅಂತ. 3:15ಗೋ 3:30ಗೋ ಎಚ್ಚರ ಆಯಿತು. ಅವ್ರು ಬಂದು ಎಬ್ಸಿ, ಪುಟ್ಟಣ್ಣ ಒಂದು ಮಾತು ಆಡಲಿಲ್ಲ, ಎಬ್ಸಿ ಅಚ್ಚುಕಟ್ಟಾಗಿ ಮೇಕಪ್ ಮಾಡ್ಕೊಂಡು ಶೂಟ್ ಮಾಡಪ್ಪ. ಸರಿ, ಅಚ್ಚುಕಟ್ಟಾಗಿ ಮಾಡಿ ಶೂಟಿಂಗು ಆಯಿತು. ಅದಾದಮೇಲೆ ಇನ್ನೊಂದು ಸೀಕ್ವೆನ್ಸಲ್ಲಿ ಅಪ್ಪ ಮಗನಿಗೆ ಹೊಡೆದು ರೋಸ್ ಎದ್ದಿಸ್ಬಿಟ್ಟಿರ್ತಾನೆ. ರಂಗನಾಥ, ದಟ್ ಈಸ್ ರಾಮಕೃಷ್ಣ ಅವರ ಪಾತ್ರ, ಚಿಕ್ಕದ ಪಾತ್ರ. ಅಪ್ಪನಿಗೆ ದೊಡ್ಡ ಮಗನ ಕಂಡ್ರೆ ಇಷ್ಟ, ಚಿಕ್ಕ ಮಗ ಓದಲ್ಲ ಮಾಡಲ್ಲ, ಪೋಲಿ ತಿರ್ಕೊಂಡಿರ್ತಾನೆ ಅಂತ ಇವ್ನು ಕಂಡ್ರೆ ಇಷ್ಟ ಇಲ್ಲ. ಮಗನಿಗೆ ಯಾವಾಗಲೂ ಹೊಡೆಯೋದು, ದೊಡ್ಡ ಮಗನ ಪಾರ್ಶಾಲಿಟಿ ಮಾಡೋದು, ಇದು ಆ ಸಿನಿಮಾದು. ಸರಿ, ಆ ಒಂದು ದಿವಸ ಸಿಕ್ಕಾಪಟ್ಟೆ ಹೊಡೆದಾಗ ತಡ್ಕೊಳಕ್ಕಾಗ್ದೇ ನಾನು ಅಡುಗೆ ಮನೆಯಿಂದ ಹೋಗಿ ಚಾಕು ತೊಗೊಂಡು ಅಪ್ಪನಿಗೆ ಚುಚ್ಚಿಬಿಡೋದು ಶಾಟ್. ಅದು ಹಂಗೆ ಚುಚ್ಚಬೇಕು ಆ ಶಾಟು. ಸರಿ, 2 ಸಲ ಆಯಿತು, 3 ಸಲ ಆಯಿತು. ನಾನು ಭಾರತಿ ನನ್ನ ಪಕ್ಕದಲ್ಲೇ ಇದ್ದಾರೆ. ಹಿಂಗೆ ಅಂತ ಇದ್ದೀನಿ. ಮಾನಿಟ್ರ್ 1 ಆಯಿತು, 2 ಆಯಿತು, ಫಾಟ್ ಅಂತ ಏಟು ಬಿತ್ತು. ಸರಿ, ನಾನು ಗಾಬರಿ ಆಗ್ಬಿಟ್ಟೆ, ಎಲ್ಲಿಂದ ಏಟು ಬಿತ್ತು ಅಂತ ಹಿಂಗೆ ನೋಡಿದ್ರೆ ಪುಟ್ಟಣ್ಣ ನನಗೆ ಹೊಡೆದಿದ್ದು.
ಸರಿ ಸರಿಗೆ ಬಿತ್ತು, ನಂಗೆ ನೆನಪಿಲ್ಲ. ಅವರು ಎಡಗಡೆ ಹೊಡೆದಿದ್ದು ಒಂದು ನೆನಪು ನನಗೆ. ಸರಿ ಹೊಡೆದ್ರು, ನಂಗೆ ಈಗ ನೋಡಿದೆ, ನನಗೆ ಗಾಬರಿ ಆಗ್ಬಿಟ್ಟೆ. ನಂಗೆ ಪುಟ್ಟಣ್ಣ ಹೊಡಿತಾರೆ ಅನ್ನೋ ಕಲ್ಪನೆಯೂ ಇರಲಿಲ್ಲ. ಸೊ ಬೇರೆಯವ್ರಿಗೆ ಹೊಡೆದಿದ್ದು ಅದು ನೋಡಿದ್ದೆ. ಆಮೇಲೆ ಸುಂದರಕೃಷ್ಣ ಅರಸ್ಗೂ ಹೊಡೆದಿದ್ರು, ನನ್ನ ಎದುರಿಗೆ ಬೇಕಾದ ಸಲ ಹೊಡೆದಿದ್ದಾರೆ, ಪದ್ಮಾವಸಂತಿಗೆ ಹೊಡೆದಿದ್ದಾರೆ, ಅರ್ಥ ಐತೆ. ಸೊ ಇದು ಹೊಡೆದ್ರು. ಸರಿ ಆಮೇಲೆ ನೋಡಿದವನು ಇದೇನು ಕತೆ ಹೆಂಗಾಗೋಯ್ತಲ್ಲ ಅಂದ್ಬಿಟ್ಟು ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ಆಮೇಲೆ ಭಾರತಿ ಬಂತು, ತಪ್ಪಿಕೊಂಡ್ರು, ಚಾಕ್ಲೇಟ್ಸ್ ಬಂತು, ಐಸ್ ಕ್ರೀಮ್ ಬಂತು, ಅದಾಯಿತು, ಶಾರ್ಟ್ ಆಯಿತು. ಆಮೇಲೆ ಇವಾಗ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಪುಟ್ಟಣ್ಣ ಹೊಡೆದಿದ್ರಲ್ಲಿ ಅರ್ಥ ಇದೆ, ಇನ್ನೂ ಬರಬೇಕಾಗಿತ್ತು ಕೋಪ, ಸಾಲದು ಬರಲಿಲ್ಲ ಅದು ಅನ್ನೋದು. ಇದೊಂದು ಘಟನೆ. ಪುಟ್ಟಣ್ಣ ಅವರು ಹೊಡೆತಕ್ಕೆ ಬಲಿಯಾದವನು ಅಥವಾ ಪಾಠ ಕಲಿಕೆ ಸಹಾಯ ಮಾಡಿಕೊಂಡವರು ನಾನೊಬ್ಬ. ಸೊ ಇದು ಪುಟ್ಟಣ್ಣವ್ರದ್ದು. ಅದಾದ ನಂತರ ಇದನ್ನು ಆಯಿತು. ಯಾವುದೋ ಬೇರೆ ಒಂದು ಪಾತ್ರಕ್ಕೆ ಡಬ್ಬಿಂಗಿಗೆ ಆಗ ಇನ್ನೂ ಬೇರೆ ಡಬ್ಬಿಂಗ್ ಅಂತ ಹೇಳಿದ್ನಲ್ಲ, ಮೊದಲನೇ ಸಿನಿಮಾಗೆ ಹಿಂಗಾಯಿತು. ಲಕ್ಷ್ಮೀ ಕಟಾಕ್ಷ ಇನ್ನೂ ಡಬ್ಬಿಂಗ್ ಶುರು ಆಗಿರಲಿಲ್ಲ. ಋಣಮುಕ್ತಳು ಡಬ್ಬಿಂಗಿಗೆ ನಾನಲ್ಲಿ ಡಬ್ಬಿಂಗ್ ಥಿಯೇಟ್ರಲ್ಲಿದ್ದಾಗ ಚಾಮರಾಜೇಶ್ವರ ಸ್ಟುಡಿಯೋಲಿ ಬೇರೆ ಯಾವುದೋ ಒಂದು ಹುಡುಗನ ಪಾತ್ರ ಅದರಲ್ಲಿದೆ, ಇನ್ನೊಂದು ಪದ್ಮಾವಸಂತಿ ಮಗನ ಪಾತ್ರ, ಒಂದು ಚಿಕ್ಕ ಅದು ಫಸ್ಟ್ ಡಬ್ಬಿಂಗ್ ಅದು ನನಗೆ ಇದು ಆಯಿತು ಬುದ್ಧಿ ಅಂತೇನೋ ಇಷ್ಟೇ ಇರೋದು ಅದು ಡೈಲಾಗು. ಸರಿ ಫಸ್ಟ್ ಡಬ್ಬಿಂಗಲ್ಲ 20 ಟೇಕು, 25 ಟೇಕು, 26 ಟೇಕ್ ಆಗೋಯ್ತು. ಅಯ್ಯೋ ಕಥೆಯೇ ಇಷ್ಟೇ ಇದು ಅಂತ. ಪುಟ್ಟಣ್ಣ ಒಂದು ಮಾತು ಆಡಲಿ, ಅದು ಎಷ್ಟು ಸಲ ಆಗಲಿ ಮಾಡಲಿ ಅವನು ಮಾಡಿದೆ. ಆಮೇಲೆ ಇಡೀ ಸಿನಿಮಾಗೆ ನಾನೇ ಡಬ್ಬಿಂಗ್ ಮಾಡಿಕೊಂಡೆ, ಏನೂ ಆಗಲ್ಲ. ಅದೊಂದು ಶಾರ್ಟ್ ನನಗೆ ಲೈಫಲ್ಲಿ ಮರೀದೇ ಇರೋ ಶಾರ್ಟು. ಇನ್ನು ಯಾವುದ್ರಲ್ಲೂ ನನಗೆ ಯಾವುದೇ ಡಬ್ಬಿಂಗ್ ತೊಂದರೆಗಳಾಗಲಿಲ್ಲ, ಏನೂ ಆಗಲಿಲ್ಲ. ಬಟ್ ಆಮೇಲೆ ಪುಟ್ಟಣ್ಣನ ಮಗ ಬಂದಿದ್ದರು, ಅವ್ರ ಹೆಸರೇನೋ ಮರ್ತುಬಿಟ್ಟೆ. ಪುಟ್ಟಣ್ಣನ ಪುರುಷೋತ್ತಮ ಇರಬೇಕು, ಪುರುಷೋತ್ತಮ. ಸೊ ಪುರುಷೋತ್ತಮ ಅದಂದ್ರಂತೆ, ಬರ ಏನೂ ಆಗಲ್ಲ, ಊಟಕ್ಕೆ ಹೋದ್ವಲ್ಲ ನಾವೆಲ್ಲ, ಡಬ್ಬಿಂಗ್ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಲ್ಲ, ಬರ ಪರವಾಗಿಲ್ಲ. ಕೂಲಿ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ 23 ಟೇಕ್ ತೊಗೊಂಡಿದ್ದಂತೆ, ನಿಂದು ಯಾವ ಲೆಕ್ಕ, ಏನೂ ಇಲ್ಲ ಬಾ ಅಂತ ಕರ್ಕೊಂಡು ಹೋದರು. ಎಲ್ಲ ಊಟ ಮಾಡಿ ಅದಾಯಿತು. ಇದು ಪುಟ್ಟಣ್ಣವ್ರ ಗರಡಿಲಿ ನಾನು ಪಳಗ್ದಂಥ ಒಂದು ಅನುಭವ. ಅದಾದ ನಂತರ ಪುಟ್ಟಣ್ಣವ್ರ ಜೊತೆ ಸಾಕಷ್ಟು ಆತ್ಮೀಯತೆಯೂ ಇತ್ತು. ಹೋಗಿ ಬರೋದು, ಕೆಲಸ ಇರಲಿ ಇಲ್ಲದೇ ಇರಲಿ, ಶೂಟಿಂಗ್ ಇಲ್ಲದೇ ಇರಲಿ, ಇವೆಲ್ಲ ಹೋಗಿ ಬರೋದು ಇದ್ದೇ ಇತ್ತು. ಆ ಸಂದರ್ಭದಲ್ಲಿ ಹಿಂದೆ ನಾನು ನೆನೆಸ್ಕೊಂಡು ನಿಮ್ಮ ಹತ್ರನೂ ಹಂಚ್ಕೊಂಡಿದ್ದೀನಿ. ಅಪರ್ಣ ಅಲ್ಲಿಗೆ ಬಂದಿದ್ದು ಮಸಣದ ಹೂ ಸಂದರ್ಭಕ್ಕೆ, ಆಮೇಲೆ ಪದ್ಮಾವಸಂತಿ ಬರ್ತಾ ಇದ್ದಿದ್ದು, ಇವ್ರನ್ನೆಲ್ಲ ನಾನು ಅಲ್ಲೇ ಕಂಡಿದ್ದೀನಿ. ಆಮೇಲೆ ವಿಷ್ಣುವರ್ಧನ್ ಅವ್ರ ಮನೆಗೆ 4th T ಬ್ಲಾಕಲ್ಲಿ ಹೋಗೋದು ಬರೋದು, ಭಾರತೀಯವ್ರ ಮನೆಗೆ, ಇವೆಲ್ಲ ನಡೀತಿತ್ತು. ಋಣಮುಕ್ತಳು ಆದಮೇಲೆ ರಾಮಾಪುರದ ರಾವಣ ಮಾಡಿದೆ. ರಾಮಾಪುರದ ರಾವಣ ನಮ್ಮ ಇವ್ರದ್ದು ಯಾರ್ದು ರಾಜ್ಕುಮಾರ್ ಅವ್ರ ಸಂಬಂಧಿಕರು, ಅವ್ರ ಹೆಸರು ಮರ್ತುಬಿಟ್ಟೆ, ವಜ್ರೇಶ್ವರಿ ಕಂಬೈನ್ಸ್ ಪಕ್ಕದಲ್ಲೇ ಇದೆ ಗಾಂಧಿನಗರಲ್ಲಿ, ಅವ್ರ ಹೆಸರು ಮರ್ತೇನೆ ನಾನು, ಹೇಳ್ತೀನಿ. ಅವ್ರ ಸಿನಿಮಾ ಅಷ್ಟೊತ್ತಿಗಾಗಲೇ ನಾನು ಸಾಕಷ್ಟು ಹೆಸರು ಮಾಡಿಬಿಟ್ಟಿದ್ದೆ. ಸಾಕಷ್ಟು ಹೆಸರಾಗಿತ್ತು ಎಲ್ಲ ಕಡೆ. ಪುಟ್ಟಣ್ಣವ್ರ ಸಿನಿಮಾಲ್ಲಿ ನಾನು ಒಂದೇ ಒಂದು ಸಿನಿಮಾ ಮಾಡಿದ್ರು ನಾನು 1 ವರ್ಷದಲ್ಲೇ 8 ಸಿನಿಮಾ ಮಾಡಿದೆ. ಆಮೇಲೆ ಒಂದೇ ಶಾರ್ಟಲ್ಲಿದ್ದಾಗ ಆ ಶಾರ್ಟಲ್ಲಿ ಅವರು ಅವಳು ರೂಪ ಮನೆ ಮುಂದೆ ಗಾಡಿನಲ್ಲಿ ಸ್ವೀಟ್ಸು ಅದೆಲ್ಲ ತಂದ್ಕೊಂಡು ನೊಣ ಎಲ್ಲ ಕೂತ್ಕೊಂಡಿರ್ತದೆ, ಅದನ್ನೆಲ್ಲ ತೊಗೊಂಬಂದು ಸ್ಕೂಲ್ ಮುಂದೆ ಮಾರ್ತಿರ್ತಾಳೆ. ಅದನ್ನು ಅನಂತ್ನಾಗ್ ಬೇಡ ಅಂತ ಖಂಡಿಸ್ತಾರೆ. ಆ ಖಂಡಿಸಿದ್ದಕ್ಕೆ ಆ ಯಮ್ಮ ಅನಂತ್ನಾಗಿಗೆ ಹೊಡಿಬೇಕು ಕಪಾಳಕ್ಕೆ. ನಿಜವಾಗ್ಲೂ ಬಿದ್ದುಬಿಡ್ತು ಏಟು. ನಾನು ಇಲ್ಲೇ ಪಕ್ಕದಲ್ಲಿದ್ದೀನಿ, ಈ ಕಡೆ ನನ್ನ ಎದುರುಗಡೆ ಅನಂತ್ನಾಗು, ಆ ಕಡೆ ಎದುರುಗಡೆ ರೂಪ, ಹೊಡೆದಿದ್ದೇನೆ ಸರ್ರಿಗೆ ಬಿದ್ದುಬಿಡ್ತು ಏಟು. ಸರಿ ಕನ್ನಡಕ ಹೆಂಗೆ ಬಿದ್ದೋಯ್ತು ಅಂತ ರೂಪ, ಸಾರ್ ತಪ್ಪಾಯಿತು ಸರ್, ಸಾರಿ ಸರ್ ಅಂತ ಅಂದರು. ಅನಂತ್ನಾಗ್ ಏನು ಒಂದು ತುಟಿ ಪಿಟಕ್ಕೆ ಅನ್ನಲಿಲ್ಲ, ಗಾಬರಿ ಆಯಿತು ಅವನು. ಅನಂತ್ನಾಗ್ ಅವ್ರಿಗೆ ಒಂದು ಕ್ಷಣ ಏನೂ ಮಾತಾಡಲಿಲ್ಲ. ಸರಿ ಮತ್ತೆ ಕನ್ನಡಕ ಹಾಕ್ಕೊಂಡು ವಿದಿನ್ ನೋ ಟೈಮ್ ಹಿ ವಾಸ್ ಶಾರ್ಟ್ ರೆಡಿ ಫಾರ್ ದ ನೆಕ್ಸ್ಟ್ ಶಾರ್ಟ್ ಆ್ಯಂಡ್ ಶಾರ್ಟ್ ಮುಗಿದೋಯ್ತು. ಆಯಮ್ಮ ಅಂತೂ ಪಾಪ ಕುಗ್ಗೋಗಿದ್ರು ಆಗಲೇ, ಇದು ಏನು ಎಂಥ ಕೆಲಸ ಆಗೋಯ್ತು, ತಪ್ಪು ಕೆಲಸ ಆಗೋಯ್ತಲ್ಲ ಅಂತ ಪಾಪ ಇದು ಮಾಡಿದ್ರು. ಇದು ಅನಂತ್ನಾಗ್ ಅವರಿಂದ ನಾನು ಎಷ್ಟೇ ಇದಾದರೂ ಕೂಡ ನಾವು ನಮ್ಮ ಸ್ಥಿಮಿತನ ಕಳ್ಕೊಬಾರ್ದು ಅನ್ನೋದನ್ನು, ಬ್ಯಾಲೆನ್ಸ್ ಅನ್ನೋದನ್ನು ಕಲ್ತಿದ್ದು ಅನಂತ್ನಾಗ್ ಅವ್ರದ್ದು. ಅಲ್ಲೇ ಇನ್ನೊಂದು ಬೇಕಾದಷ್ಟಿದೆ. ಅದರಲ್ಲಿ ಎಂಥದ್ದು BWSSBದು ಒಂದು ಗೆಸ್ಟ್ ಹೌಸ್ ಇತ್ತು ತಿಪ್ಪಗೊಂಡನಹಳ್ಳಿನಲ್ಲಿ. ಅಲ್ಲಿ ಮಿಕ್ಕಿದ ಶೂಟಿಂಗ್ ಎಲ್ಲ ನಡೆದಿದ್ದೆಲ್ಲ ಅಲ್ಲಿ. ಸೊ ಅಲ್ಲಿಗ ಈ ಸಾರಕ್ಕಿನಲ್ಲಿ ಏನಾಗಿತ್ತು, ಉಮೇಶು ಒಂದು ಬಾವಿಗೆ ಬೀಳೋ ಸೀನ್ ಇದೆ. CR ಸಿಂಹ ಅವ್ರನ್ನ ತಳ್ಳಿಬಿಟ್ಟು ಬಾವಿಗೆ ಬೀಳಿಸ್ಬೇಕು ಅನ್ನೋದು, ಸಾಯ್ಸಕ್ಕೆ ಅಂತ ಬರ್ತಾರೆ. ಆಮೇಲೆ ಬೇಡ ಉಮೇಶ್ ನಾನೇ ಬೀಳ್ತೀನಿ ಅಂಥೇಳಿ ಬೀಳ್ತಾರೆ. ಆ ಬಾವಿ ಹೆಚ್ಚು ಕಮ್ಮಿ ಒಂದು 45-50 ಅಡಿ ಇದೆ. ಕಪ್ಲೆ ಬಾವಿ ಅಂತಾರೆ, ನಿಮಗೆ ಗೊತ್ತಿದೆಯೇನೋ. ಅದಕ್ಕೆ ಹಗ್ಗ ಇರಲ್ಲ, ಮೆಟ್ಲು ಹಿಡ್ಕೊಂಡು ಒಳಗಡೆ ಎತ್ತಬೇಕು, ಹಾಗೆ ಹತ್ತಬೇಕು. ಹ್ಯೂಜ್ ವೆಲ್, ಅದು ತುಂಬ ದೊಡ್ಡ ಬಾವಿ. ಅದರೊಳಗೆ ಇವರು ಉಮೇಶು ನಾನೇ ಹಾರ್ತೀನಿ ಬೇಡ ಅಂತ, ಸ್ಟಂಟ್ ಬೇಡ ಅಂತ. ಆಮೇಲೆ ಯಾರು ಡೈರೆಕ್ಟರ್ಸು ಒಪ್ಪಲಿಲ್ಲ. ಅಯ್ಯೋ ಕತೆ, ನಿಮ್ಮ ಅಪ್ಪಂಗೆ ನಾವೇನು ಉತ್ತರ ಕೊಡೋದು, ಹಿಂಗೆಲ್ಲ ನಿನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡಿದ್ರು ಒಪ್ಪದೇನೆ ಬೇರೆ ಒಬ್ಬರನ್ನ ಮಾಡಿಸಿ ಇಟ್ ವಾಸ್ ಎ ಹ್ಯೂಜ್ ದಿಸ್ ಥಿಂಗ್ ಆಲ್ಸೋ.